ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಣ ಅಂತ ನೋಡ್ತೀನಿ. ಸ್ನೇಹಿತರೆ ನೋಡಿ, ಅದಕ್ಕಿಂತ ಮುಂಚೆ ಇದು ವೆಲ್ವೆಟ್ ಬಟ್ಟೆ ನೋಡಿ. ವೆಲ್ವೆಟ್ ಬಟ್ಟೆ ಇದು ಕಡಿಮೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇದು ತುಂಬ ಕಡಿಮೆ ಇದೆ. ಎಷ್ಟು ಸೆಂಟಿಮೀಟರ್ ಅಂತ ಹೇಳ್ಬಿಡ್ತೀನಿ ನೋಡಿ. 65 ಸೆಂಟಿಮೀಟರ್ ಇದೆ ಸ್ನೇಹಿತರೆ. ಇದು ನೋಡಿ 65 ಸೆಂಟಿಮೀಟರ್ ಇದೆ. ಬಟ್ ಅವರು ಪನ್ನ ಐತಿ ಅಂತೇಳಿ ಕೊಟ್ಟಿದ್ದಾರೆ ಬಟ್ಟೆ ಅಂಗಡಿಯಲ್ಲಿ. ಹಾಗಾಗಿ ಇದು ಆಗುತ್ತಿಲ್ಲ ಅಂತ ನೋಡೋಣ. ಇವಾಗ ಕಟ್ ಮಾಡಿ ತೋರಿಸ್ತೀನಿ. ನಾನು ಇಷ್ಟರಲ್ಲೇ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಒಂದು ಬ್ಲೌಸನ್ನು. ಸ್ನೇಹಿತರೆ ನೋಡಿ, ಇವಾಗ ನಾನು ಬ್ಯಾಕು ಫ್ರಂಟು ಎರಡನ್ನೂ ಒಂದೇ ಸಾರಿ ಇಟ್ಟು ಕಟ್ ಮಾಡ್ತೀನಿ ಸ್ನೇಹಿತರೆ. ನಾವೆಲ್ಲ ಸ್ಟಾರ್ಟಿಂಗು ನೋಡಿ ಕಲಿಬೇಕಾದ್ರೆ ನಾವು ಇದೇ ಥರನೇ ಕಟಿಂಗ್ ಮಾಡ್ತಿದ್ವಿ ಸ್ನೇಹಿತರೆ. ನಾವು ಈಗ ಬರ್ತಾ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ನೋಡಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಎರಡನ್ನೂ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ನಮಗೆ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ. ಇದು ಅಳತೆ ಬ್ಲೌಸ್ ಪ್ರಕಾರ ನಾನು ಇದನ್ನು ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ಫ್ರಂಟು ಬ್ಯಾಕು ಎರಡನ್ನೂ ನಾವು ಒಂದೇ ಸಾರಿ ಕಟ್ ಮಾಡ್ಕೊಳೋದ್ರಿಂದ ನೋಡಿ ಇದರಲ್ಲಿ ಬಟ್ಟೆನೂ ಕೂಡ ಕಡಿಮೆ ಇದೆ ಸ್ನೇಹಿತರೆ. ಇದು ಬಟ್ಟೆನೂ ಕೂಡ ಕಡಿಮೆ ಇದೆ. ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನಾನು ಕಟ್ ಮಾಡ್ತೀನಿ ಸ್ನೇಹಿತರೆ. ಇದು ನೋಡಿದೆ ನೀವು 65 ಸೆಂಟಿಮೀಟರ್ ಇದೆ ಇದು ನೋಡಿ. ಇವಾಗ ನಾನು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದ್ರಿಂದ ನೋಡಿ, ಫ್ರಂಟಿಗೆ ಬ್ಯಾಕಿಗೆ ಎಷ್ಟು ಬೇಕು ಉದ್ದ ನಾನು ಇವಾಗಲೇ ನೋಡ್ಕೊಂಡ್ಬಿಡ್ಬೇಕು. ಇವಾಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಅಗಲನೂ ಕೂಡ ಚೆಸ್ಟು ಹಾಗೆ ವೇಸ್ಟು ಅಗಲ ಬರುತ್ತಲ್ಲ, ಆ ಚೆಸ್ಟ್ ಮೆಜರ್ಮೆಂಟಿಗೆ ಅದರದ್ದು ಕೂಡ ಎಷ್ಟಿದೆ ಅಂತೇಳಿ ಇವಾಗಲೇ ನೋಡಿ ಎಕ್ಸ್ಟ್ರಾ ನಾವು ಎಷ್ಟು ಬೇಕೋ ಎಷ್ಟು ಉಳಿಸ್ಬೇಕಾಗುತ್ತೋ ಅಷ್ಟು ಉಳಿಸಿ ಇದನ್ನು ಕಟ್ ಮಾಡ್ತೀನಿ ಇವಾಗ ಸ್ನೇಹಿತರೆ. ನೋಡಿ, ಇವಾಗ ನಾನು ಬಾಡಿ ಮೆಜರ್ಮೆಂಟ್ ತಗೊಂತೀನಿ. ಫಸ್ಟಿಗೆ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ ಎಷ್ಟಿದೆ ಅಂತೇಳಿ ಸ್ನೇಹಿತರೆ. ನೋಡಿ, ನಾನು ಹುಕ್ಸ್ ಪಟ್ಟಿಯಿಂದ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ನೀವು ವಿಡಿಯೋನ ಕೊನೆವರೆಗೂ ನೋಡಿದರೆ ಗೊತ್ತಾಗುತ್ತೆ ಕಟ್ಟಿಂಗು. ನೀವು ಮಧ್ಯದಲ್ಲಿ ನೋಡಿದರೆ ಖಂಡಿತ ಗೊತ್ತಾಗಲ್ಲ ಸ್ನೇಹಿತರೆ. ಏನಕ್ಕಂದರೆ ನೋಡಿ, ಇದು ಫ್ರಂಟು ಬ್ಯಾಕು ಎರಡನ್ನೂ ನಾನು ಒಂದೇ ಸಾರಿ ಕಟ್ ಮಾಡಿದೆ. 9:30 ರೆಡಿ ಇದೆ ನೋಡಿ. ಇದಕ್ಕೆ ನಾವು 9:30ಗೆ ಸ್ನೇಹಿತರೆ ನೋಡಿ, ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡುವಾಗ ನಾವು 9:30ಗೆ ಸ್ನೇಹಿತರೆ ನೋಡಿ, ಇದರಲ್ಲಿ ಬ್ಯಾಕ್ ಪಾರ್ಟಿ ಮೆಜರ್ಮೆಂಟ್ ತಗೊಳೋದು ಬೇಕಾಗಿಲ್ಲ ನಮಗೆ. ನಾವು ಫ್ರಂಟ್ ಪಾರ್ಟಲ್ಲೇ ಮೆಜರ್ಮೆಂಟ್ ತಗೊಂಡ್ರೆ ಸಾಕು ನೋಡಿ. 9:30ಗೆ ನಾವು 3/4 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಅಲ್ಲಿಗೆ 9 ನೋಡಿ 9:30 ಇದೆಯಾ? ಹಾಂ ಸ್ನೇಹಿತರೆ, ನೋಡಿ 9:30 ಇದೆ. 9:30ಗೆ ನಾವು 3/4 ಇಂಚನ್ನು ಆ್ಯಡ್ ಮಾಡಿದರೆ ನೋಡಿ ನಮಗೆ 10:15 ಆಗುತ್ತೆ ನೋಡಿ ಸ್ನೇಹಿತರೆ. 10:15 ಆಗುತ್ತೆ. 10:15ಗೆ ನಾವು ಮಾರ್ಜಿನ್ ನೀವು ಎಷ್ಟು ಬಿಡ್ತೀರೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಾನು 1.5 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೋಡಿ. ಇದು 10:15 ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಮಾರ್ಜಿನ್ ಬಿಡ್ತೀನಿ ಸ್ನೇಹಿತರೆ. ನಾನು 1.5 ಇಂಚ್ ಮ್ಯಾಕ್ಸಿಮಮ್ ಬೇಕೇ ಬೇಕು ಬ್ಲೌಸಿಗೆಲ್ಲ ನೋಡಿ. ಅಷ್ಟೇ ಬಿಡ್ತಾ ಇದ್ದೀನಿ ಇದರಲ್ಲಿ. ನೋಡಿ 10:15 1.5 ಇಂಚು ಆ್ಯಡ್ ಮಾಡಿದರೆ ನಮಗೆ 11:15 ಆಗುತ್ತೆ ನೋಡಿ ಸ್ನೇಹಿತರೆ. 11:15 ಆಗುತ್ತೆ. ಇಷ್ಟು ಅಗಲ ಇದೆ. ಇದನ್ನ ಹಿಂಗೆ ಇಟ್ಕೊತೀನಿ ಸ್ನೇಹಿತರೆ. ನೋಡಿ, ಇವಾಗ ಬ್ಲೌಸ್ನ ಉದ್ದ ನೋಡ್ಕೊಳ್ಳೋಣ, ಉದ್ದ ಎಷ್ಟಿದೆ ಅಂತೇಳಿ ನೋಡಿ. ಇದು ಬ್ಯಾಕ್ ಸೈಡಲ್ಲಿ ಮೆಜರ್ಮೆಂಟ್ ತಗೋಬೇಕು. ಉದ್ದನೂ ಕೂಡ 13.5 ಇದೆ ನೋಡಿ ಸ್ನೇಹಿತರೆ. ಉದ್ದ ಬಂದು 13.5 ಇದೆ ಸ್ನೇಹಿತರೆ. ನೋಡಿ, ಇವಾಗ 13.5 ಅಂದರೆ ನಾವು 13.5ಗೆ ನಾವು ಟೋಟಲ್ 2 ಇಂಚು ನೀವು ಮಾರ್ಜಿನ್ ತೊಗೊಂಬಿಡಿ ಸ್ನೇಹಿತರೆ. 2 ಇಂಚು ಎಕ್ಸ್ಟ್ರಾ ತೊಗೊಂಬಿಡಿ. 13.5ಗೆ ನಾವು 15.5ಯನ್ನು ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 15.5 ತೊಗೊತಾ ಇದ್ದೀನಿ. 15.5 ಫೋಲ್ಡಿಂಗ್ ಇದೆ ನೋಡಿ ಸ್ನೇಹಿತರೆ. ಇದೆಯೋ ಇಲ್ಲ ಅಂತ ನೋಡ್ಕೊಂಬಿಡಿ. ನೋಡಿ, 15.5 ಇಂಚು ನಾವು ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಬ್ಯಾಕು ಫ್ರಂಟು ಎರಡನ್ನೂ ನಾನು ಒಂದೇ ಸಾರಿ ಇಟ್ಟು ಕಟ್ ಮಾಡ್ತಿದ್ದೀನಿ. ಎಷ್ಟು ಬರುತ್ತೆ? 15.5 ಬರುತ್ತೆ ನೋಡಿ ಮಾರ್ಜಿನ್ ಸೇರಿ ಸ್ನೇಹಿತರೆ. ನೋಡಿ, ಸರಿ ಬರುತ್ತೆ ಇಲ್ಲಿಗೆ. 15.5ಗೆ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದಕ್ಕೆ ದಪ್ಪ ಇದೆ ಬಟ್ಟೆ. ಇದು ವೆಲ್ವೆಟ್ ಬಟ್ಟೆ ಆಗಿರೋದನ್ನ ದಪ್ಪ ಬರುತ್ತೆ. ಇದು ಪೈಪಿಂಗ್ ಎಲ್ಲ ನೀಟಾಗಿ ಕಾಣಲ್ಲ ಸ್ನೇಹಿತರೆ. ಹಾಗೆ ಫೋಲ್ಡಿಂಗ್ ಮಾಡ್ಬೇಕು ನಾವು ಅಷ್ಟೇ ನೋಡಿ. ಇವಾಗ 13.5 ಉದ್ದ ಇದೆ ಸ್ನೇಹಿತರೆ. ಮೇಲ್ಗಡೆ 1/2 ಇಂಚು ನಾನು ಶೋಲ್ಡ್ರಿಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. 1/2 ಇಂಚು ಶೋಲ್ಡ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ 13.5 ಇಂಚು ಲೆಂತ್ ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಈ ಮಾರ್ಜಿನಿಂದ 13.5 ಇಂಚು ನಾವು ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿವರೆಗೂ ಬರ್ತಾ ಇದೆ ನೋಡಿ. ಇದಕ್ಕೆ ಒಂದು ಲೈನ್ ಹಾಕೋಬೇಕು ಸ್ನೇಹಿತರೆ. ಕೆಳಗಡೆ 1.5 ಇಂಚ್ ಉಳಿಯುತ್ತೆ ನೋಡಿ. ಟೋಟಲ್ ಒಟ್ಟು 1.5 ಇಂಚ್ ಕೆಳಗಡೆ ಉಳಿಬೇಕು, ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಅದಕ್ಕೋಸ್ಕರ 2 ಇಂಚು ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಇದ್ರದ್ದು ನಾವೇನು ಮಾರ್ಕಿಂಗ್ ಮಾಡ್ಕೊತೀವಲ್ಲ ಕೆಳಗೂ ಕೂಡ ಅದೇ ಮಾರ್ಕಿಂಗ್ ಬರುತ್ತೆ ಸ್ನೇಹಿತರೆ. ಬೇರೆ ಏನು ಮತ್ತೆ ಚೇಂಜಸ್ ಇಲ್ಲ.
ನೋಡಿ ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ನೋಡಿ ಲೆಂತ್ ಕೂಡ ಬ್ಯಾಕ್ ಪಾರ್ಟಲ್ಲಿ ಈ 13ವರೆಗೆ ಏನು ಮಾರ್ಕ್ ಮಾಡ್ಕೊಂಡಿವಿ, ಕೆಳಗಡೆ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಇಲ್ಲಿ ಕೂಡ ಅಷ್ಟೇ ಎಕ್ಸ್ಟ್ರಾ ಇದ್ದು ಹಾಗೆ ಬಿಟ್ಕೊಂಡ್ರೆ ಸ್ನೇಹಿತರೆ, ನಾನು ಕಟ್ ಮಾಡ್ಕೊಂಡಲ್ಲ ನೋಡಿ. ನೋಡಿ ಇಲ್ಲಿಗೆ ಬರ್ತಾ ಇದೆ, ಇದು 13.5 ಇಂಚು ಲೆಂತ್ ಇಲ್ಲಿಗೆ ಬರ್ತಾ ಇದೆ. ಇದು ಶೋಲ್ಡರ್ ಮಾರ್ಜಿನಿಂದ ಬಿಟ್ಟು ಟೋಟಲ್. ಸ್ನೇಹಿತರೆ ನೋಡಿ ನೆಕ್ ಬಿಡ್ತಾನ ನಾನು 2 ಕಾಲು ಇಡ್ತಾ ಇದ್ದೀನಿ. ಇದನ್ನು ನೋಡಿ 2 ಕಾಲು ಇಡ್ತಾ ಇದ್ದೀನಿ. ಹಾಗೆ ಶೋಲ್ಡ್ರು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡ್ರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಶೋಲ್ಡ್ರು ಸ್ನೇಹಿತರೆ ನೋಡಿ 3 ಇಂಚು ಇದೆ ರೆಡಿ, ಅಂದರೆ 2.5 ಇದೆ, 3 ಇಂಚು ಮಾರ್ಜಿನ್ ಸೇರಿ. ಅಲ್ಲಿಗೆ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ನೋಡಿ 5 ಕಾಲು ಆಗುತ್ತೆ ಶೋಲ್ಡ್ರ್ ಇದು. ಸ್ನೇಹಿತರೆ ನೋಡಿ ಇವಾಗ ನಾನು ಚೆಸ್ಟ್ ಮೆಜರ್ಮೆಂಟ್ ಅವಾಗಲೇ ನೋಡ್ಕೊಂಡ್ವಿ, 9.5 ಇದೆ. ಅದಕ್ಕೆ 3/4 ಇಂಚು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಕೊಂಡೆ ನಿಮಗೆ. ನೋಡಿ 9.5ಗೆ 3/4 ಇಂಚು ಆ್ಯಡ್ ಮಾಡಿದರೆ ನಮಗೆ 10 ಕಾಲು ಆಗುತ್ತೆ ಸ್ನೇಹಿತರೆ. ನೋಡಿ 10 ಕಾಲು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ನೋಡಿ ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕೊಂಬಿಡಿ ಸ್ನೇಹಿತರೆ. ಇದು ಏನು ಎಕ್ಸ್ಟ್ರಾ ನಾವು ಶೊಂಟು ಮೆಜರ್ಮೆಂಟ್ ಅವೆಲ್ಲ ತಗೊಳೋದು ಬೇಕಾಗಿಲ್ಲ. ನೋಡಿ ಇದು ಕರೆಕ್ಟಾಗೇ ಬಂದ್ಬಿಡುತ್ತೆ. ಸ್ನೇಹಿತರೆ ಇವಾಗ ನೋಡಿ ನಾವು ಆರ್ಮೋಲ್ ಶೇಪನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಆರ್ಮೋಲ್ ಶೇಪನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ನೋಡಿ ಇಲ್ಲಿ 13ವರೆಗೆ ಲೈನ್ ಹಾಕೊಂಡಿದ್ದೀವಿ ಸ್ನೇಹಿತರೆ. ಇದು 1.5 ಇಂಚು ಮಾರ್ಜಿನ್, ಇದರಲ್ಲಿ ಏನು ಮೆಜರ್ಮೆಂಟ್ ತಗೋಬಾರ್ದು. ಈ 1.5 ಇಂಚು ಲೈನಿಂದ ಮೇಲ್ಗಡೆಗೆ ನೋಡಿ ನಾನು ಈ ಥರ ಬ್ಯಾಕ್ ಸೈಡ್ ಇಟ್ಟು ತೋರಿಸ್ಬಿಡ್ತೀನಿ ಸ್ನೇಹಿತರೆ. ನಿಮಗೆ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಬ್ಯಾಕ್ ಸೈಡ್ ಆದರೂ ಮೆಜರ್ಮೆಂಟ್ ತಗೋಬೋದು, ಫ್ರಂಟ್ ಸೈಡ್ ಆದರೂ ಮೆಜರ್ಮೆಂಟ್ ತಗೋಬೋದು. ನೋಡಿ ಬ್ಯಾಕ್ ಸೈಡ್ ಅಂದರೆ ನಿಮಗೆ ನೀಟಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಹೇಳ್ತಿದ್ದೀನಿ. ನೋಡಿ ಈ ಥರ ಕೆಳಗಡೆ 1.5 ಇಂಚ್ ಮಾರ್ಜಿನಿಂದ ಮೇಲ್ಗಡೆಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ರಿ. ನೋಡಿ ಇಲ್ಲಿವರೆಗೂ ಇದೆ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಬಿಡ್ತಾ ಇದ್ದೀನಿ ನಾನು. ಇದು ಆರ್ಮೋಲು ಸ್ನೇಹಿತರೆ. ನೋಡಿ ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಇದು ನಿಮಗೆ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲೇನು ಎಡಿಟಿಂಗ್ ಇಲ್ಲ, ಏನಿಲ್ಲ, ನಿಮಗೆ ಡೈರೆಕ್ಟಾಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಬ್ಯಾಕ್ ಶೇಪನ್ನು ನೋಡಿ ಮಾರ್ಕ್ ಮಾಡ್ಕೊತ ಇದ್ದೀನಿ, ಬ್ಯಾಕ್ ಶೇಪನ್ನು. ಹಾಗೆ ಫ್ರಂಟ್ ಶೇಪ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ಬಿಡ್ತೀನಿ ಮೆಜರ್ಮೆಂಟು. ಆರ್ಮೋಲು ಕರೆಕ್ಟಾಗಿ ಬರುತ್ತೆ ಇಲ್ಲ ನಾನು ಚೆಕ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನಿಮ್ಮ ಇದ್ರಿಗೆ ಕಟ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಎಕ್ಸಾಕ್ಟೇ ಬರುತ್ತಿಲ್ಲ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು ಇಲ್ಲಿ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ ನೋಡಿ. ಈ ಥರ ನೋಡಿದ್ರು ಕರೆಕ್ಟಾಗಿ ಬರುತ್ತೆ ನೋಡಿ. ಇನ್ನೂ ಇಲ್ಲೇ ನಮಗೆ ಒಂದು ಟಕ್ಸ್ ಹಿಡಿತೀವಿ ಸ್ನೇಹಿತರೆ. ಇಲ್ಲೊಂದು ಡಾಚ್ ಹಿಡಿತೀವಿ, ಆ ಡಾಚ್ಗೆ ಇನ್ನೂ ಹೋಗುತ್ತೆ, ಇಲ್ಲಿ ಅರ್ಧ ಇಂಚ್ ಕಡಿಮೆ ಆಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ನೋಡಿ ಇವಾಗ ಆರ್ಮೋಲ್ ಶೇಪು ಕರೆಕ್ಟಾಗಿದೆ ಅಳತೆ ಬ್ಲೌಸ್ ಪ್ರಕಾರ. ಇವಾಗ ನೋಡಿ ನೆಕ್ಕನ್ನು ನಾವು ಮಾರ್ಕ್ ಮಾಡ್ಕೊಂಡು ಫ್ರಂಟ್ ನೆಕ್ಕು ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸನ್ನು ಇದೇ ರೀತಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಮೇಲೆ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ವಿಡಿಯೋ ನೋಡ್ತಿರೋರಿಗೆ ಸ್ಕಿಪ್ ಮಾಡಿದವ್ರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ನೋಡಿ ಇದು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು. ನೋಡಿ ಇವಾಗ ವಿಡಿಯೋ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ ಸ್ನೇಹಿತರೆ, ಅದಕ್ಕೆ ಹೇಳ್ತೀವಿ ನಾವು ಸ್ನೇಹಿತರೆ. ನೋಡಿ ಇವಾಗ ನಾವು ಇಲ್ಲಿ 1.5 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿವಿ ನೋಡಿ, ಇಲ್ಲಿಂದನೇ ನಾವು ಈ ಉಕ್ಸ್ ಪಟ್ಟಿ ಏನಿದೆಯಲ್ಲ ಇದನ್ನ ಇಟ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1.5 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ, ಏನಕ್ಕಂದ್ರೆ ಸ್ನೇಹಿತರೆ ನೋಡಿ ಇದು ಮಾರ್ಜಿನ್ ಹೋಗುತ್ತೆ, ಇದು 1.5 ಇಂಚು ಟೋಟಲ್ ಮಾರ್ಜಿನ್ ಹೋಗುತ್ತೆ. ಎಲ್ಲಿ ಅಂದರೆ ನೋಡಿ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇಲ್ಲಿ ಒಂದು ಅರ್ಧ ಇಂಚ್ ತಂಗ್ಸು, ಟೋಟಲ್ ಇದು 3 ಇಂಚ್ ಲೆಸ್ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಬರೋತ್ತಿನ ಇದು ಅರ್ಧ ಇಂಚ್, ಇದು 1.5 ಇಂಚು ಲೆಸ್ ಆಗಿ ಹೋಗುತ್ತೆ. ಹಾಗಾಗಿ ನೋಡಿ ನಾವು ಇದನ್ನು ಹಿಡ್ಕೊಳೋದೇ ಬೇಡ, ನಾವು ಮೆಜರ್ಮೆಂಟ್ ಇದನ್ನು ಬಿಟ್ಟು ಇಲ್ಲಿಂದ ಉಕ್ಸ್ ಪಟ್ಟಿನ ಈ ಥರ ಇಟ್ಟು ಮಾರ್ಕಿಂಗ್ ಮಾಡ್ಕೊಳ್ರಿ. ನೋಡಿ 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸ್ನೇಹಿತರೆ ನಾನು ಫೋಲ್ಡಿಂಗಿಗೋಸ್ಕರ. ನೋಡಿ ಇವಾಗ ಅಳತೆ ಬ್ಲೌಸ್ ಪ್ರಕಾರ ಇದು ನೆಕ್ ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ರಿ. ನೋಡಿ ನಾನು ಕರೆಕ್ಟಾಗಿ ಬರ್ತಾ ಇದ್ದೇನೆ ನೋಡಿ ಸ್ನೇಹಿತರೆ. ನೋಡಿ ಕರೆಕ್ಟಾಗಿ ಬಂದಿದೆ, ಮಾರ್ಜಿನ್ ಇಲ್ಲಿಗಿದೆ, ಮಾರ್ಜಿನ್ ಎಂಡಿಗೆ ಇಲ್ಲಿ ಬಂದು ಸ್ಟಿಚಿಂಗ್ ಇಲ್ಲಿದೆ, ಅಲ್ಲಿಗೆ ಮಾರ್ಕಿಂಗ್ ಬಂದಿದೆ ನೋಡಿ. ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದೆ ನೋಡಿ. ಆ ಬ್ಲೌಸ್ ಪ್ರಕಾರನೇ ರೌಂಡ್ ಹೆಂಗಿದೆ ಹಾಗೆ ಕೂಡ ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ಇವಾಗ ಬೆಲ್ಟ್ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. ಅದನ್ನು ಅಷ್ಟೇ ಸ್ನೇಹಿತರೆ, ನೋಡಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಬೆಲ್ಟ್ ಮಾತ್ರ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋಬೇಕು. ಏನಕ್ಕಂತ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ. ಇವಾಗ ಬೆಲ್ಟನ್ನು ಮಾರ್ಕಿಂಗ್ ಇಟ್ಕೊಳ್ರಿ, ಇಲ್ಲ ಅಂದರೆ ಟೇಪಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಟೇಪ್ ಯೂಸ್ ಮಾಡಲಿದ್ದಂಗೆ ಕಟ್ ಮಾಡ್ಬೋದು ಇದನ್ನ.
ಸ್ನೇಹಿತರೆ ನೋಡಿ ಅರ್ಧ ಇಂಚು ಕೆಳಗಡೆ ಮಾರ್ಜಿನ್ ಬಿಟ್ಟಿದ್ದೀನಿ, ಅಲ್ಲಿಂದ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ನಾನು ಬೆಲ್ಟ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ಇದೆ, ಅರ್ಧ ಇಂಚು ಮೇಲ್ಗಡೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ, ನೋಡಿ ಇಲ್ಲಿಗಿದೆ, ಅರ್ಧ ಇಂಚು ಮೇಲಕ್ಕೆ. ಸ್ನೇಹಿತರೆ ನೋಡಿ ರೆಡಿ ಬೆಲ್ಟ್ ಇದೆ, ಇಲ್ಲಿಗಿದೆ. ಇಲ್ಲಿಂದ ನೋಡಿ ಈ ಥರ ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ಥರ ಕಟ್ ಮಾಡಿ ನೋಡಿ, ನೀವು ದಯವಿಟ್ಟು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ ತುಂಬ ಜನ ನಾವು ಯೂಸ್ ಮಾಡಿದ್ದೀವಿ, ಈ ಥರನೇ ಕಟಿಂಗ್ ಮಾಡಿದ್ದೀವಿ. ಸ್ನೇಹಿತರೆ ನೋಡಿ ಇದು ಬೆಲ್ಟ್ ಮಾರ್ಕಿಂಗ್ ಆಯಿತು. ಇವಾಗ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಟಕ್ಸ್ ಪಾಯಿಂಟ್ ಕೂಡ ಸಿಂಪಲ್ ಆಗಿ ಸ್ನೇಹಿತರೆ ನೋಡಿ ಇಲ್ಲಿಗೆ ಇದೆ ಟಕ್ಸ್ ಪಾಯಿಂಟು, ಇದು ಕೂಡ ಇಲ್ಲಿ ಬರುತ್ತೆ. ಓಕೆ ನೋಡಿ ಕರೆಕ್ಟಾಗಿ ನೋಡಿ, ಈ ಶೋಲ್ಡರ್ ಸೆಂಟರ್ಗೆ ನಮಗೆ ಟಚ್ ಪಾಯಿಂಟ್ ಬೇಕಾಗುತ್ತೆ. ನೋಡಿ ಅಲ್ಲಿಗೆ ಬರ್ತಾ ಇದೆ ಇದು. ಇದನ್ನು ಈ ಅಳತೆ ಬ್ಲೌಸಲ್ಲಿ ಎಷ್ಟು ಹಿಡಿದಿದ್ದಾರೆ ಅಷ್ಟಕ್ಕೆ ನಾನು ಟಕ್ಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 1/4 ಇಂಚು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಟಕ್ಸ್ ಆಯಿತು. ಇಲ್ಲಿ ಒಂದು ಟಕ್ಸ್ ಬರುತ್ತೆ, ಇದು 2 ಇಂಚ್ ಇದ್ದರೆ ಸಾಕು. ಹಾಗೆ ಈ ಡೌನಲ್ಲಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಒಂದು ಸೆಂಟ್ರಿಗೆ ಕೂಡ ಟಕ್ಸ್ ಬರುತ್ತೆ. ಇದನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ, ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ ಎಷ್ಟು ಜಾಸ್ತಿ ಬಂದರೆ ಜಾಸ್ತಿ ಹಿಡೀರಿ, ಕಡಿಮೆ ಬಂದರೆ ಕಡಿಮೆ ಹಿಡೀರಿ. ನೀವು ಸ್ಟಿಚ್ ಮಾಡಬೇಕಾದ್ರೆ ಈ ಟಕ್ಸನ್ನು ಈ ಡಾಟನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನೀವು ಫಸ್ಟಿಗೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವಾಗಲೂ ಇದನ್ನ ಎಲ್ಲ ಸೇರಿಸಾದ್ಮೇಲೆ ನೀವು ಸ್ಲೀವ್ ಹಚ್ಚಿದ್ಮೇಲೆ ಇದನ್ನು ಅಟ್ಯಾಚ್ ಮಾಡ್ತಿರಲ್ಲ, ಆವಾಗಲೇ ಇದನ್ನು ಈ ಡಾಟನ್ನು ಹಿಡೀರಿ ನೀವು. ಏನಕ್ಕಂದ್ರೆ ಗೊತ್ತಾಗುತ್ತೆ ನಿಮಗೆ, ಯಾವುದು ಏರುಪೇರು ಕಡಿಮೆ ಇದ್ದರೆ ಇದು ಜಾಸ್ತಿ ಇತ್ತಪ್ಪ ಅಂದರೆ ಜಾಸ್ತಿ ಟಕ್ಸ್ ಹಿಡಿಬೋದು, ಇಲ್ಲ ಸ್ವಲ್ಪ ಕಡಿಮೆ ಇತ್ತು ಒಂದು 1/4 ಇಂಚಲ್ಲಿಂದ 1/4 ಇಂಚಲ್ಲಿ ಒಂದು ಡಾಟ್ ಹಿಡಿಬೋದು, ಆ ಥರ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು. ಈಗ ಬ್ಯಾಕ್ ಪಾರ್ಟ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ನೋಡಿದ್ರಿ. ನೋಡಿ ಇಲ್ಲಿಗೆ ಇದ್ದದ್ದು ಉದ್ದ ಇದೆ ಸ್ನೇಹಿತರೆ. ನೋಡಿ ಇದು 13.5 ಏನು ಉದ್ದ ನಾವು ಮಾರ್ಕ್ ಮಾಡ್ಕೊಂಡಿವಿ, ಇದು ಇಲ್ಲಿವರೆಗೂ ಬರುತ್ತೆ. ಹಾಗೆ ನೋಡಿ 1.5 ಇಂಚು ಎಕ್ಸ್ಟ್ರಾ ಬಿಡ್ತದೆ ಸ್ನೇಹಿತರೆ. ನೋಡಿ 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಇದು ಫೋಲ್ಡಿಂಗಿಗೋಸ್ಕರ. ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾನು 1.5 ಇಂಚ್ ಬಿಟ್ಟಿದ್ದೀನಿ. ನೀವು ಲೈನಿಂಗ್ ಬ್ಲೌಸ್ ಆದರೆ ದಯವಿಟ್ಟು ಸ್ನೇಹಿತರೆ ನೋಡಿ ಬ್ಯಾಕಲ್ಲೇ ಎಕ್ಸ್ಟ್ರಾ ಏನು ತಗೊಂಡು ಬೇಕಾಗಿಲ್ಲ. ಮೇಲ್ಗಡೆ ಶೋಲ್ಡ್ಗೆ ಅರ್ಧ ಇಂಚು ಅಥವಾ ಪಟ್ಟಿ ಇದ್ದರೆ ಪಟ್ಟಿಗೆ ಅರ್ಧ ಇಂಚು, ನೀವು ಎಷ್ಟು ಬಿಡ್ತೀರೋ ಅಷ್ಟನ್ನು ತಗೊಂಡ್ರೆ ಸಾಕಾಗುತ್ತೆ. ಫ್ರಂಟಲ್ಲಿ ಮಾತ್ರ ನೋಡಿ ಕಂಪಲ್ಸರಿ 2 ಇಂಚು ಬೇಕೇ ಬೇಕು. ಕೆಳಗಡೆ 1.5 ಇಂಚು, ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ನು. ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡ್ ನೆಕ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಸ್ನೇಹಿತರೆ ನೋಡಿ ಇದನ್ನು ಸಾದಾ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೆಳಗಡೆಯಿಂದ ಈ ಥರ ಬ್ಲೌಸನ್ನು ಸೆಂಟರ್ ಫೋಲ್ಡಿಂಗ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಎನಿ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ ಇದು ವೆಲ್ವೆಟ್ ಬಟ್ಟೆ ಆಗಿರೋದ್ರಿಂದ ತುಂಬ ದಪ್ಪ ಇದೆ. ನೋಡಿ ಇದು ಸಿಕ್ಕಾಪಟ್ಟೆ ದಪ್ಪ ಇದೆ. ನೋಡಿ ಎಷ್ಟು ದಪ್ಪ ಇದೆ ಅಂದರೆ ನೋಡಿ ಇದನ್ನು ಬ್ಯಾಕ್ ನೆಕ್ ಕೂಡ ಕಟ್ ಮಾಡ್ಕೊತಾ ಇದ್ದೆ ನಾನು ಇಲ್ಲಿ. ಸ್ನೇಹಿತರೆ ನೋಡಿ ದಯವಿಟ್ಟು ಈ ಥರ ಕಟ್ ಮಾಡಿ ನೋಡಿ, ನೀವು ಇದರಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ನೀವು ಟ್ರೈ ಮಾಡಿ ಈ ಥರ ಕಟಿಂಗ್ ಮಾಡಲಿಕ್ಕೆ, ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಹೊಸಬರು ತುಂಬ ಈಸಿಯಾಗಿ ಕಲಿಬೋದು ಈ ಮೆಥಡನ್ನು. ನೋಡಿ ಟ್ರೈ ಮಾಡಿ ಒಂದು ಸರಿ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಶೇಪ್ ಆಯಿತು. ಇದರಲ್ಲೇ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಪಾರ್ಟನ್ನು 2 ಪೀಸ್ ತೊಗೊಳ್ತಾ ಇದ್ದೀನಿ. ನೋಡಿ ನಾನು ಇದನ್ನು ನೋಡಿ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಇವಾಗ ಬೆಲ್ಟ್ ಕೂಡ ಕಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ 1.5 ಇಂಚು 2 ಇಂಚಿನಷ್ಟು ನಾವು ತೆಗೆದುಬಿಡೋಣ, ಅದು ಹೆಚ್ಚುವರಿ ಬರುತ್ತೆ ನಮಗೆ. ಸ್ನೇಹಿತರೆ ನೋಡಿ ಇದು ಬೆಲ್ಟ್ ಆಯಿತು. ಹಾಗೆ ಇದು ಬ್ಯಾಕ್ ಪಾರ್ಟ್ ಆಯಿತು ನೋಡಿ ಸ್ನೇಹಿತರೆ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದೇ ಸಾರಿ ಕಟ್ ಮಾಡಿದ್ದೀವಿ ನಾವು. ಸ್ನೇಹಿತರೆ ನೋಡಿ ಇವಾಗ ಸ್ಲೀವ್ ಕಟ್ ಮಾಡೋಣ. ನೋಡಿ ಇದು ಸ್ಲೀವ್ಗೆ ತುಂಬ ಕಡಿಮೆ ಬರುತ್ತೆ ಸ್ನೇಹಿತರೆ. ನಾನು ಅಟ್ಯಾಚ್ ಮಾಡಲೇಬೇಕು, ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ತೀನಿ ನಾನು. ನೋಡಿ
ಆಮೇಲೆ ಸ್ಲೀವ್ ಬೇರೆ ತುಂಬ ಉದ್ದ ಇದೆ ಸ್ನೇಹಿತರೆ. ಇದು ನೋಡೋಣ ಎಷ್ಟು ಬರುತ್ತೆ ಅಂತೇಳಿ. ನೋಡಿ ಒಂದು ಸೈಡ್ ಪೀಸ್ ಹಚ್ಕೋಬೇಕು ಸ್ನೇಹಿತರೆ. ಯಾವಾಗಲೂ ನಾವು ಸ್ಲೀವ್ಗೆಲ್ಲ ಎರಡು ಕಡೆನೂ ಪೀಸನ್ನು ಅಟ್ಯಾಚ್ ಮಾಡಬಾರ್ದು. ತುಂಬ ಜಾಸ್ತಿ ಇದ್ದರೆ ಎರಡು ಕಡೆಗೂ ಸ್ವಲ್ಪ ಅಟ್ಯಾಚ್ ಮಾಡಿ. ತುಂಬ ಪೀಸಸ್ ಆಗಿಬಿಡುತ್ತೆ, ಕಂಫರ್ಟಬಲ್ ಆಗಲ್ಲ ಅಂತ ಅಷ್ಟೇ. ಸ್ನೇಹಿತರೆ ನೋಡಿ, ನಾನಿವಾಗ ಒಂದನ್ನು ಕಡಿಮೆ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಕಡಿಮೆ ಇಟ್ಕೊಂಡು ಇದು ಬ್ಯಾಕ್ ಪಾರ್ಟಿಗೆ ಬರುತ್ತೆ ಸ್ನೇಹಿತರೆ. ಇದಕ್ಕೆ ನಾನು ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಸ್ನೇಹಿತರೆ ನೋಡಿ, ಒಂದು ಅರ್ಧ ಇಂಚ್ ಮಾತ್ರ ಬಿಡ್ತಿದ್ದೀನಿ ನೋಡಿ. ಇದಕ್ಕೆ ಸ್ಟಿಚ್ ಬಿಟ್ಟರೆ ಸಾಕು, ಇದಕ್ಕೆ ಹೆಮ್ಮಿಂಗ್ ಮಾಡಿದ್ರೆ ಸರಿಯಾಗಲ್ಲ. ಹಾಗಾಗಿ ನೋಡಿ ನಾನು ಸ್ಟಿಚ್ ಬಿಡ್ತೀನಿ, ಅರ್ಧ ಇಂಚ್ ಮಾತ್ರ ಬಿಟ್ಟಿದ್ದೀನಿ ಇದರಲ್ಲಿ. ನೋಡಿ ಸ್ಲೀವ್ ಯಾವ ರೀತಿ ಇದೆಯೋ ಈ ರೀತಿ ಇಟ್ಟು ಇದನ್ನು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ನಾನು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ಮಾರ್ಜಿನ್ ತಗೊತಾ ಇದ್ದೀನಿ. ನೋಡಿ ಇದನ್ನು 1.5 ಇಂಚು ಸ್ನೇಹಿತರೆ. ನೋಡಿ ನಾನು ಆವಾಗಲೇ ಹೇಳಿದೆ ನಿಮಗೆ ತುಂಬ ಕಡಿಮೆ ಆಗುತ್ತೆ ಅಂತೇಳಿ. ಇದು ಹಾಫ್ ತೊಳಾಗಿದ್ರೆ ಅಡ್ಜಸ್ಟ್ ಆಗುತ್ತೆ ಸ್ನೇಹಿತರೆ. ಇದು ಫುಲ್ ತೊಳಾಗಿರೋದ್ರಿಂದ ಅಡ್ಜಸ್ಟ್ ಆಗ್ತಿಲ್ಲ. ಹಾಗೆ ನೋಡಿ 1.5 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಬ್ಯಾಕ್ ಶೇಪು. ಇದ್ರದ್ದು ಬಗಲ್ ಸೈಡ್ ಪೀಸ್ ಉಳಿದಿರ್ತಾವಲ್ಲ ಸ್ನೇಹಿತರೆ, ಇದನ್ನೇ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಈ ಥರ ನೋಡಿ ಸುಲಭವಾಗಿ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಬಗಲ್ ಸೈಡ್ ಏನು ಪೀಸ್ಗಳು ಉಳಿದಿರ್ತಾವಲ್ಲ ಅದನ್ನೇ ಕೂಡ ಇಲ್ಲಿ ಎರಡು ಪೀಸನ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೋಬೋದು. ನಾನು ಹೇಳಿದೆ ನಿಮಗೆ 65 ಸೆಂಟಿಮೀಟರ್ ಇದೆ ಸ್ನೇಹಿತರೆ. ಇದು ಈ ಬ್ಲೌಸು ನಿಮ್ಮ ಎದುರಿಗೆ ಕಟ್ ಮಾಡಿದೆ 65 ಸೆಂಟಿಮೀಟರ್ ಇದೆ. ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಇದೆ, ಇದಕ್ಕೆ ಬೆಲ್ಟ್ಗೆ ಯೂಸ್ ಮಾಡ್ಬೋದು ಇದನ್ನ. ನೋಡಿ ಇದು ನೆಕ್ ಪಾರ್ಟು. ಓಕೆ, ಇದು ನೆಕ್ಕಲ್ಲಿ ಏನು ಕಟ್ ಮಾಡ್ಕೊತೀವಿ, ಇದನ್ನು ಬೇಕಾದರೆ ಪೈಪಿಂಗ್ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಪೈಪಿಂಗ್ ನಾನು ಮಾಡ್ತಾ ಇಲ್ಲ, ಹಾಗಾಗಿ ಫೋಲ್ಡಿಂಗ್ ಮಾಡ್ತೀನಿ. ಫೋಲ್ಡಿಂಗ್ ಮಾಡಲಿಕ್ಕೋಸ್ಕರ ನಾನು ಈ ಬಟ್ಟೆ ಹಾಕಲೇಬೇಕು. ನೋಡಿ ಫೋಲ್ಡಿಂಗಿಗೆ ಈ ಕ್ರಾಸಲ್ಲಿ ಈ ಥರ ತಗೊಂಡು ನಾನು ಅದನ್ನು ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ವಿಡಿಯೋ ಕೆಳಗಡೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.